ಶರಣು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಶರಣು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಮಾಡಲಾಯಿತು. ತಾಲೂಕಿನ ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ ಮತ್ತು ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷರಾದ ಅಶೋಕ್ ಪಾರೇಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಡಿವಾಳ ಮಾಚಿದೇವರ ಜಯಂತಿ ಉದ್ದೇಶಿಸಿ ಪ್ರಭಾವತಿ ಮೇತ್ರಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಜಾ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವಿಠಲ್ ಕಲಶೆಟ್ಟಿ, ಸಮಾಜದ ಹೋರಾಟಗಾರರಾದ ಗೋಪಾಲ ಪವರ್, ರೈತ ಹೋರಾಟಗಾರರಾದ ರಾಜು ಸುರಗೊಂಡ, ತಾಲೂಕು ಆಡಳಿತಾಧಿಕಾರಿಗಳು ಹಾಗೂ ಮಡಿವಾಳ ಸಮಾಜದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್, ಎನ್ಕೆಎಸ್ ಟಿವಿ4 ನ್ಯೂಸ್, ಕಲಬುರಗಿ. ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಂತಹ ತಾಲೂಕಿನ ದಂಡಾಧಿಕಾರಿಗಳಿಗೂ ಹಾಗೂ ಮೇಲಾಮರಿಗೂ ಎಲ್ಲ ಸಮಾಜದ ಸಹೋದರರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಮಡಿವಾಳ ಮಾಚಿದೇವರ ಜಯಂತಿ ಶುಭಾಶಯಗಳು ಹೇಳುತ್ತಾ, ಮಡಿವಾಳ ಮಾಚಿದೇವರ ಯೋಧ ಅನ್ಬೋದು. ಯಾಕಂದ್ರೆ ನಮ್ಮ ದೇಶಕ್ಕಾಗಿ ಯೋಧ ಹೆಂಗೆ ನಮ್ಮ ದೇಶ ರಕ್ಷಣೆಗಾಗಿ ನಿಂತಿದ್ದಾನ, ಹಂಗೆ ಈ ಒಂದು ಚಿತ್ರದಲ್ಲಿ ಅವರ ಒಂದು ಯಾವ ರೀತಿ ಕಾಣಿಸ್ತಾರೆ ಅಂದ್ರೆ ಅವರು ಯೋಧರಾಗಿ ಕಾಣಿಸ್ತಾರೆ. ಸಾಹಿತ್ಯ ಏನಾದ್ರು ವಚನ ಸಾಹಿತ್ಯ ಏನಾದ್ರು ಉಳಿದ ಕಾರಣ ಯಾರು ಅಂತ ಕೇಳಿದ್ರೆ ಮಡಿವಾಳ ಮಾಚಿದೇವರು. ಅವತ್ತಿನ ದಿನ ಅಲ್ಲಿ ಒಂದು ನಮ್ಮ ವಚನ ಸಾಹಿತ್ಯವನ್ನು ಧ್ವಂಸ ಮಾಡ್ಬೇಕು, ಸುಟ್ಟು ಮಾಡ್ಬೇಕಂತ ಹೇಳಿ ಒಂದು ವರ್ಗ ಬಂದಾಗ ಅದನ್ನು ಕಾಯ್ದು ತೆಗೆದುಕೊಂಡು ಹೋಗಿ ಇವತ್ತಿನ ದಿನ ಉಳುವಿ ಅನ್ನುವಂತಹ ಗ್ರಾಮದಲ್ಲಿ ಏನಾದ್ರು ವಚನ ಸಾಹಿತ್ಯ ಉಳಿದ ಕಾರಣ ಯಾರ್ಯಾರ ಹತ್ರ ಮಡಿವಾಳ ಮಾಚಿದೇವರು. ತನ್ನ ಒಂದು ಮೇಲಿರ್ತಕ್ಕಂಥ ಖಡ್ಗ ಹಿಡಿದು ಕಾಯುವಂತ ಯೋಧ. ಅಷ್ಟೇ ಅಲ್ಲದೆ ಎಲ್ಲಾ ಶರಣರೊಳಗ ಹಿರಿಯ ಶರಣರು ಯಾರಾದ್ರಿದ್ರೆ ಮಡಿವಾಳ ಮಾಚಿದೇವರು. ಎಲ್ಲಾ ಶರಣರ ಬಟ್ಟೆಯನ್ನು ತೊಳೆದು ತಾನು ಸಹ ಬೆಳೆದಂತನಾಗಿ ಮಡಿವಾಳ ಮಾಚಿದೇವರು ಇವತ್ತಿನ ದಿನ ದೇವರಾಗ್ಯಾರಂದ್ರೆ ಅವರ ಒಂದು ಸಿದ್ಧಾಂತ, ಅವರೊಂದು ತತ್ವ, ಅವರೊಂದು ಬದ್ಧತೆ. ಅಂತಹ ಮಡಿವಾಳ ಮಾಚಿದೇವರ ಜಯಂತಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಜೈ ಹಿಂದ್ ಜೈ ಭಾರತ್. ಅಷ್ಟು ಅಹಂಕಾರದಲ್ಲಿ ಅಂತೇಳಿ ತಿಳ್ಕೊಂಡು ವಿಚಾರಣೆ ಮಾಡ್ತಾನೆ. ಕೊಂಡ್ರು ಅವ್ರ ಸೈನ್ಯದಿಂದ ಕೊಂಡ್ರು ತೋರನ್ನ ಮೊದಲು ಕಳಿಸ್ತಾರೆ, ಊರ ಕಡೆಯಿಂದ ಸೋಲಿಸ್ಬೇಕಂತೇಳಿ. ಆಗ ಮಾಚಿದೇವರು ಅವರನ್ನ ಸೋಲಿಸಲು ಅವ್ರನ್ನ ಪರಿವರ್ತನೆ ಮಾಡಿ, ಕಣ್ಣಿಲ್ಲದವ್ರಿಗೆ ಕಣ್ಣು ಕೊಟ್ಟು, ಕಾಲಿಲ್ಲವ್ರಿಗೆ ಕಾಲನ್ನ ನೀಡಿ, ಈ ರೀತಿಯಾಗಿ ಅವರಿಗೆ ಮನ ಪರಿವರ್ತನೆ ಮಾಡಿ ಶರಣರನ್ನಾಗಿ ಮಾಡಿರ್ತಾರೆ. ಇದು ಕೂಡ ಮಾಚಿದೇವ ವಿಚಾರಣೆಯಲ್ಲಿ ಮತ್ತೆ ಶಿಫ್ಟ್ ಬಂದ್ಬಿಡ್ತದೆ. ಈಗ ಬೇಡ ಅಂತೇಳಿ ಒಂದು ದೊಡ್ಡ ಮದವೇರಿದ ಆನೆಯನ್ನು ಕಳಿಸಿ ಆನೆಯಿಂದ ಅವ್ರನ್ನ ತೋರಿಸ್ಬೇಕಂತೇಳಿ ಪ್ರಯತ್ನ ಆಗತ್ತ. ಆದರೂ ಕೂಡ ನಾವು ಅದನ್ನು ಆನೆಯನ್ನು ಸೋಲಿಸಿ, ಎಲ್ಲ ಸೈನ್ಯವನ್ನು ಸೋಲಿಸಿದಾಗ ಕೊನೆಗೆ ಬೆಜ್ಜಾಳ ಮಡಿವಾಳ ಮಾಚಿದೇವರ ಒಂದು ಭಕ್ತಿ ಆಮೇಲೆ ಶ್ರೇಷ್ಠ ಜಾಸ್ತಿ ಇಲ್ಲ. ಸೊ ನಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮಡಿವಾಳ ಮಾಚಿದೇವ ಜಯಂತಿನ ಹಾರ್ದಿಕ ಶುಭಾಶಯಗಳು. ಪ್ರಶಿಕ್ಷಣಾರ್ಥಿ ಹಾಗೂ ತಹಶೀಲ್ದಾರ್ ಅಫಜಲ್ಪುರ ಅಂತ ಚಾರ್ಜ್ ತಗೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ಸನ್ಮಾನ್ಯ ಮೀನಾಕ್ಷಿ ಆರ್ಯ IAS ಮೇಡಮ್ ಅವರಿಗೆ ನಾನು ಈ ಒಂದು ಸಭೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಮಡಿವಾಳ ಮಾಚಿದೇವರ ಎಲ್ಲ ಕುಲ ಬಾಂಧವರು, ತಾಲೂಕಾ ನಗರದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಅವರಲ್ಲಿ ಮಾಚಿದೇವರ ಎಲ್ಲ ಅಭಿಮಾನಿಗಳು ಹಾಗೂ ತಾಲೂಕು ಆಡಳಿತದಿಂದ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು ಹಾಗೂ